ಹಾಸನದ ಮಾಜಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡಗೆ ಈಗ ಸಂಕಷ್ಟ ಎದುರಾಗಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹೊಸ ಸಂಕಷ್ಟ ಶುರುವಾಗಿರೋದು ಅಕ್ರಮ ಆಸ್ತಿ ಗಳಿಕೆ ಆರೋಪ. ಇದೀಗ ಸಂಪೂರ್ಣ ಆಸ್ತಿಯ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ನ್ಯಾಯಾಲಯ ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹಾಸನ ಜಿಲ್ಲೆಯ ಮಾಜಿ ಶಾಸಕ ಪ್ರೀತಂ ಗೌಡ ಸದಾ ತಮ್ಮ ಮಾತುಗಳ ಮುಖಾಂತರವೇ ಸುದ್ದಿಯಲ್ಲಿರ್ತಾರೆ. ಅದರಲ್ಲೂ 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ತಾನು ಗೆದ್ದೇ ಬಿಡ್ತೀನಿ, ಗೆದ್ದಾಗೋಯ್ತು, ಹಾಗೆ ಹೀಗೆ ಬರೆದಿಟ್ಕೊಳ್ಳಿ ಅಂತೆಲ್ಲ ಹೇಳಿ ಸುದ್ದಿಯಾಗಿ ಸೋತಂತಹ ಉದಾಹರಣೆಗಳು ಕೂಡ ಇದೆ. ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಪದೇ ಪದೇ ಹಾಸನ ಜಿಲ್ಲೆಯಲ್ಲಿ ಸುದ್ದಿಯಲ್ಲಿ ಇರ್ತಾರೆ. ತಮ್ಮ ಮಾತುಗಳ ಮುಖಾಂತರ JDS ನಾಯಕರನ್ನ ಟೀಕೆ ಮಾಡೋದರ ಮುಖಾಂತರ ಈಗ ಹಾಸನ ಜಿಲ್ಲೆಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಪ್ರೀತಂ ಗೌಡ ಅವರ ವಿರುದ್ಧ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಸಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ನೋಡಿ, ಚುನಾವಣೆಯಲ್ಲಿ ಯಾರೇ ಒಬ್ರು ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಕೌಂಟ್ ಡೀಟೇಲ್ಸ್, ಸಂಪೂರ್ಣ ಆಸ್ತಿಯ ವಿವರ ಎಲ್ಲವನ್ನ ಕೂಡ ಕೊಡಬೇಕು. ಆದರೆ ಪ್ರೀತಂ ಗೌಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ಆಸ್ತಿ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ. ಬರೀ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂತ ಹೇಳಿ ಹಾಸನದ ಮಾಜಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳಿಬಿಟ್ಟು ಹಾಸನ ಲೋಕಾಯುಕ್ತ SP ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್, ವಿಶೇಷ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಅವರ ಸಂಪೂರ್ಣ ಆಸ್ತಿ ಬಗ್ಗೆ ತನಿಖೆ ಮಾಡಿಬಿಟ್ಟು ವರದಿ ಕೊಡಬೇಕು. ಲೋಕಾಯುಕ್ತಕ್ಕೆ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ಹಾಸನ ಲೋಕಾಯುಕ್ತ SPಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶಿಸಿರೋದು. ಇದರಿಂದ ಪ್ರೀತಂ ಗೌಡ ಆಸ್ತಿ ವಿವರದ ಬಗ್ಗೆ ಇದೀಗ ಲೋಕಾಯುಕ್ತ ತನಿಖೆ ನಡೆಸುತ್ತೆ. ನೋಡಿ, ಚುನಾವಣೆಗೆ ಯಾರೇ ಒಬ್ರು ಸ್ಪರ್ಧೆ ಮಾಡುವಂತಹ ಸಂದರ್ಭ ಅವರು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಅಕೌಂಟಲ್ಲಿ ಎಷ್ಟಿದೆ, ಸ್ಥಿರಾಸ್ತಿಗಳೆಷ್ಟಿದೆ, ಚರಾಸ್ತಿಗಳೆಷ್ಟಿದೆ, ಎಷ್ಟು ಕ್ಯಾಶ್ ಇದೆ, ಎಷ್ಟು ಸಾಲ ಇದೆ, ಅವ್ರ ಹೆಸರಲ್ಲಿ ಎಷ್ಟು ಒಡವೆಗಳಿದೆ, ಅವ್ರ ಹೆಂಡತಿ ಹೆಸರಲ್ಲಿ ಎಷ್ಟಿದೆ, ಅವ್ರ ಮಕ್ಕಳ ಹೆಸರಲ್ಲಿ ಎಷ್ಟಿದೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ ಕೊಡಬೇಕು. ಬಟ್ ಪ್ರೀತಂ ಗೌಡ ಅವರು, ಹಾಸನದ ಮಾಜಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡ, ಚುನಾವಣೆಗೆ ಕೊಡುವಂತಹ ಸಂದರ್ಭದಲ್ಲಿ ಕೊಡುವಂತಹ ಮಾಹಿತಿಯ ಸಂದರ್ಭದಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ತನಿಖೆಗೆ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿರೋದು. FIR ದಾಖಲು ಮಾಡಿ ತನಿಖೆ ಮಾಡಿ. 2018ರ ಚುನಾವಣೆಯಲ್ಲಿ ನಿಂತು ಅವರು MLA ಆಗ್ತಾರೆ ಮೊದಲನೇ ಬಾರಿಗೆ ಹಾಸನದಲ್ಲಿ ಬಿಜೆಪಿ. ಅಲ್ಲಿಯವರೆಗೂ ಕೂಡ ಹಾಸನದಲ್ಲಿ JDS ಭದ್ರಕೋಟೆಯಾಗಿದ್ದಂತಹ ಭದ್ರಕೋಟೆಯನ್ನ 2018ರಲ್ಲಿ ಛಿದ್ರ ಮಾಡಿದ್ದು ಬಿಜೆಪಿಯ ಪ್ರೀತಂ ಗೌಡ. ಅಲ್ಲಿ ಬಿಜೆಪಿ ಚಿಹ್ನೆ, ಬಿಜೆಪಿಯ ಬಾವುಟ ಅಂತ ಹೇಳಕ್ಕಿಂತ ಪ್ರೀತಂ ಗೌಡ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಅವ್ರು ಗೆಲ್ಲೋದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಅಂತಾನೆ ಹೇಳ್ಬಹುದು. 2018ರಲ್ಲಿ ಅವರು MLA ಆಗ್ತಾರೆ. ಇನ್ನು 2023ರಲ್ಲಿ JDSನ ಸ್ವರೂಪ್ ಪ್ರಕಾಶ್ ಅವರ ವಿರುದ್ಧ ಸೋಲ್ತಾರೆ. 2018 ಹಾಗೆ 2023ರ ಚುನಾವಣಾ ಪ್ರಮಾಣ ಪತ್ರವನ್ನ ಆಧರಿಸಿ ಖಾಸಗಿ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಕುಟುಂಬದ ಆಸ್ತಿಯಲ್ಲಿ ಭಾರೀ ಏರಿಕೆಯಾಗಿದೆ ಅನ್ನುವ ಆರೋಪ. ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಸಂಕಷ್ಟ ಎದುರಾಗಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಸಂದೀಪ್ BP ಅನ್ನುವವರು ಸಲ್ಲಿಸಿದ್ದಂತಹ ಖಾಸಗಿ ದೂರಿನ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ದೂರನ್ನ ಆಧರಿಸಿ ತನಿಖೆ ನಡೆಸುವಂತೆ ಆದೇಶ ಮಾಡುತ್ತೆ. ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆಯೂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಪ್ರೀತಂ ಗೌಡ ಹಾಸನ ಜಿಲ್ಲೆಯಿಂದ ನಾನಾಗಲೇ ಹೇಳಿದಾಗೆ ಮಾಜಿ ಶಾಸಕರು, ಬಟ್ ಇವತ್ತಿಗೂ ಕೂಡ ತಮ್ಮ ಸ್ವಂತ ವರ್ಚಸ್ಸನ್ನು ಹೊಂದಿದ್ದಾರೆ. ಹಾಸನ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ, ಅದರಲ್ಲೂ ಹಾಸನ ವಿಧಾನಸಭಾ ಕ್ಷೇತ್ರದನ್ನು ನಾವು ತೆಗೆದುಕೊಂಡ್ರೆ ಅಲ್ಲಿ ಒಂದು 4-5 ಬಾರಿ ಕಂಟಿನ್ಯೂಯಸ್ ಆಗಿ ಅದು JDSನ ಭದ್ರಕೋಟೆ. ಅಲ್ಲಿ ಪ್ರಕಾಶ್ ಅವರೇ MLA ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ವಿರುದ್ಧ ನಿಂತು ಗೆದ್ದಿದ್ದು 2018ರಲ್ಲಿ ಪ್ರೀತಂ ಗೌಡ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಪ್ರೀತಂ ಗೌಡ ಅವರು ಎಷ್ಟು ಮಟ್ಟಿಗೆ ಅಲ್ಲಿಯ ಯುವಕರನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ
ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಪ್ರೀತಮ್ ಗೌಡ 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿಯ ಚಿಹ್ನೆ, ಬಿಜೆಪಿಯ ಬಾವುಟ ಅಂತ ಹೇಳೋದಕ್ಕಿಂತ ಪ್ರೀತಮ್ ಗೌಡ ಅವರ ಸ್ವಂತ ವರ್ಚಸ್ಸಿನ ಮೇಲೆ ಪ್ರೀತಮ್ ಗೌಡ ಅವರು 2018ರಲ್ಲಿ ಗೆಲ್ತಾರೆ. ಅದಾದ್ಮೇಲೆ 2023ರಲ್ಲಿ ಪ್ರಕಾಶ್ ಅವರ ಅಂದರೆ ಪ್ರೀತಮ್ ಗೌಡ ವಿರುದ್ಧ ಸೋತಿದ್ದಂತಹ JDS ಶಾಸಕರಾದಂತಹ ಪ್ರಕಾಶ್ ಅವರ ಮಗ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ 2023ರಲ್ಲಿ. ಆಗಲೂ ಕೂಡ ಬಹಳ ಜಿದ್ದಾಜಿದ್ದಿ, ಬಹಳ ಹಣಾಹಣಿ, ಪ್ರತಿಯೊಬ್ಬರೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದತ್ತ ನೋಡುವಂತಾಗಿದ್ದು ಇಡೀ ಕರ್ನಾಟಕದ ಜನ ಅಷ್ಟರ ಮಟ್ಟಿಗೆ ಪ್ರೀತಮ್ ಗೌಡ ಅವರು ತಮ್ಮ ಮಾತುಗಳ ಮುಖಾಂತರವೇ ನಾನೇ ಗೆದ್ದೇ ಗೆಲ್ತೀನಿ ಅನ್ನುವ ಓವರ್ ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡಿದ್ರು ಪ್ರೀತಮ್ ಗೌಡ ಅವರು. ಬಟ್ ಹಾಸನದ ಜನತೆ ಮತ್ತೆ JDSನ ಕೈ ಹಿಡಿತಾರೆ. JDSನ ಸ್ವರೂಪ್ ಪ್ರಕಾಶ್ ಅವರು ಈಗ MLA ಆಗಿದ್ದಾರೆ. ಈಗ ಅವರ ವಿರುದ್ಧ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸಿದ್ದಾರೆ ಅನ್ನುವ ಆರೋಪ 2018 ಮತ್ತು 23ರ ವಿಧಾನಸಭಾ ಚುನಾವಣೆಗಳ ಸಮಯದಲ್ಲಿ ಸಲ್ಲಿಕೆ ಮಾಡಿದಂತಹ ಪ್ರಮಾಣ ಪತ್ರದಲ್ಲಿ ಆಸ್ತಿ ವಿವರಗಳನ್ನು ನಮೂದಿಸಬೇಕು. ಅದರಲ್ಲಿ ಪ್ರೀತಮ್ ಗೌಡ ಅವರು ಆದಾಯಕ್ಕಿಂತ ಹೆಚ್ಚಿನ ಒಂದು ಸಂಪಾದನೆ ಮಾಡಿದ್ದಾರೆ. ಈ ದಾಖಲೆಗಳನ್ನು ಆಧರಿಸಿ ಕುಟುಂಬದ ಆಸ್ತಿಯಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದೆ. ದೂರುದಾರರಾದಂತಹ ಸಂದೀಪ್ BP ಎನ್ನುವವರು ಖಾಸಗಿ ದೂರನ್ನು ಸಲ್ಲಿಸಿದ್ರು. ಈ ದೂರಿನ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ನಡೆಸುತ್ತೆ. ದೂರಿನಲ್ಲಿ ನಮೂದಿಸಿದ್ದಂಥ ಅಂಶಗಳನ್ನು ಪರಿಶೀಲನೆ ಮಾಡಿದಂಥ ನ್ಯಾಯಾಲಯ ವಿಷಯ ಗಂಭೀರವಾಗಿದೆ ಅಂತ ಪರಿಗಣಿಸಿ ತನಿಖೆಗೆ ಆದೇಶವನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ತನಿಖೆ ಯಾವ ರೀತಿ ನಡೆಯುತ್ತೆ, ಇನ್ ಕೇಸ್ ಏನು ದೂರನ್ನ ಕೊಟ್ಟಿದ್ದಾರೆ ಸಂದೀಪ್ ಅನ್ನೋರು, ಇವರು ಆದಾಯಕ್ಕೂ ಮೀರಿದ ಹೆಚ್ಚಿನ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, 2018ಕ್ಕೂ ಹೋಲಿಸ್ಕೊಂಡ್ರೆ 2023ಕ್ಕೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇದೇನಾದರೂ ಸಾಬೀತಾದರೆ ಖಂಡಿತವಾಗ್ಲೂ ಕೂಡ ಪ್ರೀತಮ್ ಗೌಡ ಜೈಲಿಗೆ ಹೋಗಬೇಕಾಗತ್ತೆ. ಚುನಾವಣಾ ಪ್ರಮಾಣ ಪತ್ರಗಳನ್ನು ನಮೂದಿಸಿದಂತಹ ಆಸ್ತಿ ವಿವರ, ಬ್ಯಾಂಕ್ ಖಾತೆ, ಭೂಮಿ ಮತ್ತು ಇತರ ಆಸ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಕುಟುಂಬದ ಸದಸ್ಯರ ಆಸ್ತಿ ವಿವರಗಳನ್ನೂ ಪರಿಶೀಲನೆ ಮಾಡುವ ಸಾಧ್ಯತೆಗಳಿದೆ. ತನಿಖೆಯ ಮಹತ್ವ, ಜನಪ್ರತಿನಿಧಿಗಳ ಆಸ್ತಿ ಮತ್ತು ಆದಾಯದ ಬಗ್ಗೆ ಪಾರದರ್ಶಕತೆ ಇರಬೇಕು ಅನ್ನೋದು ಕಾನೂನಿನ ಉದ್ದೇಶ. ಚುನಾವಣಾ ಸಮಯದಲ್ಲಿ ಸಲ್ಲಿಸುವ ಪ್ರಮಾಣ ಪತ್ರಗಳು ಸಾರ್ವಜನಿಕ ದಾಖಲೆಗಳು. ಅವುಗಳಲ್ಲಿ ನಮೂದಿಸಿದ ಮಾಹಿತಿ ಮತ್ತು ನಂತರದ ಆಸ್ತಿ ಏರಿಕೆಯ ನಡುವೆ ವ್ಯತ್ಯಾಸ ಏನಾದರೂ ಕಂಡು ಬಂದರೆ ತನಿಖೆ ಅನಿವಾರ್ಯತೆಯಾಗುತ್ತೆ. ಈ ಪ್ರಕರಣದಲ್ಲೂ ಅದೇ ರೀತಿ ನ್ಯಾಯಾಲಯ ಕ್ರಮ ಕೈಗೊಂಡಿದೆ. ಇನ್ನು ಮಾಜಿ ಶಾಸಕರ ವಿರುದ್ಧ ಇಂತಹ ದೂರುಗಳು ಬಂದಾಗ ನ್ಯಾಯಾಲಯಗಳು ಗಂಭೀರವಾಗಿ ಪರಿಗಣಿಸುತ್ತೆ. ತನಿಖೆ ನ್ಯಾಯಯುತವಾಗಿ ನಡೀಬೇಕು, ಹಾಗೆ ಸತ್ಯಾಸತ್ಯತೆ ಪರಿಶೀಲಿಸಬೇಕು ಅನ್ನೋದು ನ್ಯಾಯಾಲಯದ ನಿಲುವು. ಇನ್ನು ಪ್ರೀತಮ್ ಗೌಡ ಅವರ ಪರವಾಗೂ ಸಹ ವಾದಗಳನ್ನು ಮಂಡಿಸೋ ಅವಕಾಶಗಳು ಕೂಡ ಇರುತ್ತೆ. ತನಿಖೆಯ ಸಮಯ ಅವರು ತಮ್ಮ ಆದಾಯದ ಮೂಲಗಳನ್ನು ವಿವರಿಸಬಹುದು. ಒಟ್ಟಾರೆ ಏನಾಗಬಹುದು, ನ್ಯಾಯಾಲಯ ಆದೇಶಿಸದೆ ಲೋಕಾಯುಕ್ತಕ್ಕೆ ಏನಾಗುತ್ತೆ, ವಾಟ್ ನೆಕ್ಸ್ಟ್? ಇದಕ್ಕೆ ಪ್ರೀತಮ್ ಗೌಡ ಅವರು ತನಿಖೆಗೆ ಯಾವ ರೀತಿ ಸಹಕಾರ ಮಾಡ್ತಾರೆ? ಹೌದಾ, ಆದಾಯದ ಮೂಲಗಿಂತ ಹೆಚ್ಚಿನದಾಗಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರಾ? ಏನಾಗಬಹುದು ಈ ಪ್ರಕರಣ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.